ನಮಸ್ಕಾರ ವೀಕ್ಷಕರೇ, ಎಸ್.ಎಂ. ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕಿನ ಬೈರಾಪುರ ಗ್ರಾಮದ ಶ್ರೀ ತಾಯಮ್ಮ ದೇವಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ ದಿನಾಂಕ 30/12/2025ರಿಂದ 1/1/2026ರವರೆಗೆ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಜರುಗುವುದು. ಶ್ರೀ ತಾಯಮ್ಮ ದೇವಿ ಹಾಗೂ ಶ್ರೀ ದುರ್ಗಾದೇವಿ ಸೇವಾ ಸಮಿತಿ ಬೈರಾಪುರ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಭಕ್ತರು ಭಾಗವಹಿಸಿದರು. ವರದಿ ಅಮರಯ್ಯ, ಬಸಾಪುರ ಮಠ. ನಮಸ್ಕಾರ. ತತ್ಪುರುಷ ವಿದ್ಮೈ ಮಹಾದೇವ ಪ್ರತಿ ಹಿಂದಲ ದೇವಸ್ಥಾನ ಮೊದಲನೇ ದೇವಸ್ಥಾನ ಇದೆ. ಯಾವುದೇ ಕಾರಣ ಏನು ಮಾಡಿದ್ರು ಫಸ್ಟ್ ಈ ದೇವ್ರದ್ದು ಮಾಡಿದ್ಮೇಲೆ ಮುಂದಿನ ಕಾರಣ ವರ್ಷನೊಳಗೆ ಜಾತ್ರೆ ಏನು ಮಾಡಿದ್ರು ಎಲ್ಲ ಇಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಅದೆಲ್ಲ ಸ್ವಲ್ಪ ಸಣ್ಣ ಪ್ರಮಾಣದ ಜಾತ್ರೆ ಆಕತ್ತೆ. ಈ 2-4-5 ವರ್ಷದಿಂದ ಹಿಡಿದು ಹೆಚ್ಚಿನ ಜಾತ್ರೆ ಒಳಗೆ ಬ್ಯಾಟಿ 4-5 ಗಂಟೆ ಬ್ಯಾಟಿ ಹೆಚ್ಚಿನ ಜನಸಂಖ್ಯೆ ಒಳಗೆ ಬರೋದು, ಆಮೇಲೆ ಹೆಚ್ಚಿನ ಜಾತ್ರೆ, ಆಮೇಲೆ ಮೊದಲ ಸಣ್ಣದೊಂದು ನಮನಿ ಸುಮ್ಮನೆ ಸಣ್ಣ ಇದು ಮಾಡ್ಕೊಂಡು ಹೋಗಿದ್ರು. ಇಷ್ಟೆಲ್ಲ ಅವಾಗ ಇಷ್ಟ ಹಾಕಿದ್ದಿಲ್ಲ. ಈಗ 4-5 ವರ್ಷದಿಂದ ಮತ್ತೆಲ್ಲ ಇಂಪ್ರೂವ್ಮೆಂಟ್ ಆಗಿ ಅವಾಗ ಶತಮಾನ ಕಾಲದಾಗ ಒಂದು ದಿನದಾಗ ಜಾತ್ರೆ ಮುಗಿ ಈಗ 3 ದಿನ ಜಾತ್ರೆ ಆಗತ್ತೆ. ಆಮೇಲೆ ಅವಾಗ 1 ಅಥವಾ 2 ದಿನ ಬ್ಯಾಟಿ ಮಾಡಿ ಈಗಲೇ 400-500 ಗಂಟೆ ಬ್ಯಾಟಿ. ಈಗ ಆಮೇಲೆ ಈಗ ಬಿದ್ದಿತ್ತು ಅವಾಗ. ಮತ್ತೆ ಈಗ 4-5 ವರ್ಷದಿಂದ ಹಿಡಿದು ಎಲ್ಲ ಮಾಡಿಸಿ ಆ ಥರ ಮಾಡಿಸಿ ಹಿಂದಿಲಿಂದ ಮಾಡಿಸಿ ಎಲ್ಲ ಗೇಟ್ ಮಾಡಿಸಿ ಆಮೇಲೆ ಹೆಚ್ಚಿನ ಆದ್ಯತೆ ಪ್ರಭಾವಳಿ ತಾಯಮ್ಮಂದ. ಆಮೇಲೆ ಏನಾ ಮಾಡಲಿ ಫಸ್ಟ್ ತಾಯಮ್ಮಂದಕ್ಕೆ ಕಾರಣ ಮಾಡಿದ್ದೆ ಮುಂದೆ ದುರ್ಗಮ್ಮಂತ. ಜಾತ್ರೆ ಯಾವ ಥರ ಮಾಡ್ತಿದ್ದೀವಿ? ನಮ್ಮ ಊರ ಶ್ರೀ ತಾಯಮ್ಮ ಹಾಗೂ ದುರ್ಗಾದೇವಿಯ ಜಾತ್ರೆಯನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೆರವೇರಿಸಲಿದ್ದೇವೆ. ಕಾರಣ ಈ ಊರಿನ ಜಾತ್ರೆ ಈ ಸುತ್ತಲ ಹಳ್ಳಿಗೂ ಕೂಡ ಎಲ್ಲರಿಗೂ ಪ್ರಚಾರವಾಗಿದೆ. ಆ ತಾಯಮ್ಮ ದೇವಿ ಹಾಗೂ ದುರ್ಗಾದೇವಿಯ ಜಾತ್ರೆಯ ವಿಶೇಷವೇನೆಂದರೆ ಈ ಮಂಗಳವಾರ ದಿವಸ ಅಭಿಷೇಕ ಬಿಲ್ವಾರ್ಚನೆ ಪೂಜಾ ಮುಗಿಸಿಕೊಂಡು ಮತ್ತು ತದನಂತರ ಭಂಡಾರ ಕಟ್ಟುವ ಕಾರ್ಯಕ್ರಮವನ್ನು ಮಾಡಿಕೊಳ್ಳುತ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತು ವೀರಗಾರರಿಗೆ ಬೆಳ್ಳೆ ಕೊಟ್ಟು ಎಲ್ಲ ಭಂಡಾರವನ್ನು ಕೊಟ್ಟು ಬೆಳ್ಳವನ್ನು ಆಹ್ವಾನ ಮಾಡಿಕೊಳ್ಳುತ್ತೇವೆ. ಮತ್ತು ಮರುದಿನ ಪ್ರಾತಃ ಕಾಲ ಬೆಳಗ್ಗೆ ಶ್ರೀ ತಾಯಮ್ಮ ದೇವಿ ಹಾಗೂ ದುರ್ಗಾದೇವಿ ಗಂಗೆಯ ಸ್ಥಳಕ್ಕೆ ಹೋಗಿ ಗಂಗೆಯನ್ನು ಪೂಜೆ ಮಾಡಿಕೊಂಡು ಗಂಗೆಯ ಬಗ್ಗೆ ಬಿಂದು ಊರಿನ ಬೀದಿಗಳಲ್ಲಿ ಅತಿ ವಿಜೃಂಭಣೆಯಿಂದ ಭಕ್ತರೆಲ್ಲರ ಕೂಡಿ ದೀರ್ಘದಂಡ ನಮಸ್ಕಾರವನ್ನು ಹಾಕುತ್ತಾರೆ. ಮತ್ತು ದೇವಿಯ ಗುಡಿಗೆ ಬಂದ ನಂತರ ಮತ್ತೆ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿಕೊಳ್ಳುತ್ತೇವೆ. ತದನಂತರ ರಾತ್ರಿ ಮನೋರಂಜನಾ ಕಾರ್ಯಕ್ರಮವನ್ನು ನಡೆಯುತ್ತೇವೆ. ಮತ್ತು ಮರುದಿವಸ ರಾತ್ರಿ ದೇವಿಗೆ ಒಂದು ಇದೊಂದು ಕಾರ್ಯಕ್ರಮ ನಡೆಸಿಕೊಳ್ಳುತ್ತೇವೆ. ಮತ್ತು ಮುಂಜಾನೆ ಅನ್ನ ಪ್ರಸಾದವನ್ನು ನಡೆಯುತ್ತದೆ. ಬುಧವಾರ ದಿವಸ ಸಾಯಂಕಾಲ 7 ಗಂಟೆಗೆ ಬ್ಯಾಟಿ ದುರ್ಗಮ್ಮ ತಾಯಮ್ಮ ಬ್ಯಾಟಿ ಬೀಳ್ತಾವೆ. ಬುಧವಾರ ದಿವಸ ದುರ್ಗಮ್ಮ ಮತ್ತು ತಾಯಮ್ಮ ಊರಿನ ಎಲ್ಲ ಮನೆಗೂ ಚಳೆ ಹೋಗಿ ಮನೆಗೂ ದರ್ಶನ ಕೊಟ್ಟು ಮತ್ತೆ ರಾತ್ರಿ 7 ಗಂಟೆಗೆ ಬರುತ್ತಾಳೆ. ಆದ ನಂತರ ಭಂಡಾರ ಸಾಯಂಕಾಲ 8 ಗಂಟೆಗೆ ಭಂಡಾರ ಹೊಡೆಯುವುದು ಮತ್ತು ಗುರುವಾರ ದಿವಸ ನಾಟಕ ಮತ್ತು ರಸಮಂಜರಿ ಕಾರ್ಯಕ್ರಮ ಇರುವುದು.
ಬೈರಾಪುರದ ಗ್ರಾಮದ ಎಲ್ಲ ಭಕ್ತಾದಿಗಳು ಕೂಡಿ 1996 ಈ ಗುಡಿಯನ್ನು ಕಟ್ಟಿಸಿದ್ದಾರೆ. ಅದಕ್ಕೂ ಮೊದಲ ಹಳೆ ದೇವಸ್ಥಾನ ಇತ್ತು, ಆ ನಂತರ ಮಡಿಗೆದಿತ್ತು, ಆ ನಂತರ ಕಿತ್ತು, ಆ ನಂತರ ಊರಿನ ಎಲ್ಲರೂ ಜನರು ಕೂಡಿ ಕಲ್ಲಿನ ಗುಡಿಯನ್ನು ಸ್ಥಾಪನೆ ಮಾಡ್ತಿ 18/12/1996 ಗುಡಿ ರೆಡಿಯಾಗಿದೆ. ಆದ ನಂತರ ನಮ್ಮ ದುರ್ಗಮ್ಮ ಮತ್ತು ತಾಯಮ್ಮ ಅವಾಗಲಿದ್ದ ಭಾಳ ನಡವಳಿ ಇರುತ್ತದೆ. ಇವತ್ತಿಗಾರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವಂಥ ಬೈರಾಪುರ ಗ್ರಾಮ ಅಂತಂದು ಹೇಳಕ್ಕೆ ಬಯಸುತ್ತೇವೆ. ಇಲ್ಲಿ ವಿಜೃಂಭಣೆಯಿಂದ ನಾವು ಎಲ್ಲ ಜಾತ್ರೆಯನ್ನು ಎಲ್ಲರೂ ಊರಿನ ಪ್ರಮುಖರು ಮತ್ತು ಹಿರಿಯರು ಕೂಡಿ ಯುವಕರು ಕೂಡಿ ಜಾತ್ರೆಯನ್ನು ನಡೆಸಿಕೊಂಡು ಹೋಗುತ್ತಿರುತ್ತೇವೆ.